ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ್. ಇವತ್ತು ನಾವು ಹೋಮ್ ಮೇಡ್ ಹೇಗೆ ಚಿಕನ್ ಕಬಾಬ್ ಮಾಡಿಕೊಡುವುದು ಅಂತ ನಾನು ಹೇಳಿಕೊಳ್ತಿದ್ದೇನೆ. ಮೊದಲನಾಗಿ ನಾನು ತೇಜು ಕಬಾಬ್ ಪೌಡರ್ನ ತೊಗೋತಾ ಇದ್ದೀನಿ, 2 ಪ್ಯಾಕೆಟು. ನಾನು ಒಂದೂವರೆ ಕೆ ಜಿ ಚಿಕನ್ಗೆ ನಾನು ತೊಗೊತಾ ಇದ್ದೀನಿ. ಒಂದೂವರೆ ಕೆ ಜಿ ಒಂದೆರಡು ಕೆ ಜಿ ಸುಮಾರಿದೆ ಚಿಕನ್ನು. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2 ಪ್ಯಾಕೆಟ್ ನಾನು ಕಬಾಬ್ ಪುಡಿ ಹಾಕ್ಕೊಂಡೆ. ಹಾಗೆ ಒಂದೆರಡು ಸ್ಪೂನು, ಫುಲ್ ಸ್ಪೂನು 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಇದು ಕೂಡ ತೇಜುದೇ ನಾನು ತೊಗೊಂಡಿದ್ದೀನಿ. ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ನಾನು ಮಾಡ್ಕೊಂಡಿದ್ದಿರಲಿಲ್ಲ, ಸೊ ಖಾಲಿಯಾಗಿತ್ತು. ಮತ್ತು 2 ಮೊಟ್ಟೆ ಕೂಡ ತೊಗೊಂಡಿದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗಿ ಅಂಟು ಬರುತ್ತೆ. ಕೆಲವರು ಹಾಕ್ಕೊಳ್ಬೋದು, ಹಾಕ್ಕೊಳ್ದೇನೂ ಇರ್ಬೋದು. ಮತ್ತು ನಾನು ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನು ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು ಅಂದರೆ ಜೋಳದ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು ಕ್ರಿಸ್ಪಿಗೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫುಲ್ ಆಫ್ ಪೇಸ್ಟು ಚೆನ್ನಾಗಿ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಆಯಿಲು ನೀರು ಮಿಕ್ಸ್ ಮಾಡಿರಲ್ಲ. ಮೊಟ್ಟೆಯಲ್ಲಿರುವಂತಹ ಲೋಳೆನೇ ನಮಗೆ ಕನ್ಸಿಸ್ಟೆಂಟಿ ಕೊಡುತ್ತೆ. ಕೆಲವರು ಹಾಕ್ಕೊಳ್ಳಬೋದು, ಹಾಕ್ಕೊಳ್ದೇ ಇರ್ಬೋದು. ಕೆಲವರು ಆಯಿಲ್ ಹಾಕ್ಕೊಂಡು ಕಲಿಸ್ಕೊತಾರೆ. ಕೆಲವರು ಮೊಟ್ಟೆ ಹಾಕೋದೇ ಇಲ್ಲ, ಹಾಗೂ ಕೂಡ ಹಾಕೋತಾರೆ. ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಹಾಕೋತಾರೆ. ಸೊ ನಾನು ಎಗ್ ಹಾಕ್ಕೊಂಡಿದ್ದೀನಿ. ಎಗ್ ಹಾಕ್ಕೊಂಡ್ರೆ ನಂಗೆ ಕಂಫರ್ಟು. ಎಗ್ ಹಾಕ್ಕೊಂಡ್ರೆ ಟೇಸ್ಟು ಕೂಡ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಈ ಬರೀ ಕಾರ್ನ್ಫ್ಲೋರ್ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ, ಬಟ್ ಒಂಥರ ಹಸಿ ಹೊಡಿತಾ ಇರುತ್ತೆ. ನನಗೆ ಅಷ್ಟು ಲೈಕ್ ಆಗೋಲ್ಲ. ಸೊ ನಾನು ಎಗ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋತಾರೆ. ನನಗೆ ಖಾರ ಜಾಸ್ತಿ ಬೇಡ, ಅಚ್ಕಾರದ ಪುಡಿನೇ ಸಾಕು. ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇವಾಗ ನಾನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಸ್ಪೂನಲ್ಲಿ ನೀಟಾಗಿ ಬ್ಲೆಂಡ್ ಮಾಡಲ್ಲ, ಸೊ ನಾನು ಕೈಯಲ್ಲೇ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಕೈಯಲ್ಲಿ ಒಂದೊಂದು ಪೀಸ್ ಮೂಲೆಗೂ ಕೂಡ ನಾವು ಪೀಸ್ಗೆ ಮಸಾಲೆ ಮೆತ್ತಬೋದು, ಆದರೆ ಸ್ಪೂನಲ್ಲಿ ಆ ಥರ ಆಗೋಲ್ಲ. ಸೊ ನಾನು ಅದರಿಂದ ಈಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಪ್ರತಿಯೊಂದು ಪೇಸ್ಟ್ನು ಎಲ್ಲ ತೆಗೆದು ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ, ನಾನು ಫ್ರಿಜ್ಜಲ್ಲಿ 1 ಅವರ್ ಅಷ್ಟು ಮ್ಯಾರಿನೇಟ್ ಮಾಡಿಬಿಡ್ತೀನಿ. ಯಾವಾಗಲೂ ಅಷ್ಟೇ, ರಾತ್ರಿ ಮಾಡ್ತೀನಿ ಅಂದರೆ ಮಧ್ಯಾಹ್ನನೇ ಕಲಸಿರ್ತೀನಿ. ಆವಾಗ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಸೊ ನೋಡಿ, ಈ ಥರ ಫುಲ್ ಆಫ್ ಪೀಸಲ್ಲಿ ಒಂದೊಂದು ಪೀಸಲ್ಲೂ ಮಸಾಲೆ ಹಿಡಿದ್ರೆ ಅದು ರುಚಿಯಾಗಿರುತ್ತೆ. ಇವಾಗ ನಾನು ಇದನ್ನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಫುಲ್ಲು ಇಡ್ತಾ ಇದ್ದೀನಿ. ಇನ್ನೂ ಅರ್ಧ ಹೋಳನ್ನು ಇಡ್ತೀನಿ. ಒಂದು ಅರ್ಧ ಸಾಕು, ತುಂಬ ಚಿಕ್ಕದಿತ್ತು ನಿಂಬೆಹಣ್ಣು. ಸೊ ನಾನು ಅದಕ್ಕೆ ಚೆನ್ನಾಗಿ ನಿಂಬೆಹಣ್ಣು ಇಡ್ತೀನಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ನಾನು ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾವು ಏನೇ ಒಂದು ಅಡುಗೆ ಮಾಡಲಿ, ಏನೇ ಮಾಡಿರಲಿ, ಚೆನ್ನಾಗಿ ನಾವು ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹೊಂದಿದ್ರೇ ಅದು ಊಟ ರುಚಿ ಇರೋದು. ಸೊ ಹಾಗೆಯೇ ಕಬಾಬು ಕೂಡ ನಾವು ಹೇಗೆ ಮಿಕ್ಸ್ ಮಾಡ್ತೀವಿ ಉಪ್ಪು ಖಾರ ಕೊಟ್ಟು, ಅದ್ರ ಮೇಲೆ ರುಚಿ ಚೆನ್ನಾಗಿರುತ್ತೆ. ಸೊ ನಾವು ಮುಚ್ಚಿಬಿಟ್ಟು 1 ಅವರ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಆಮೇಲೆ ಕರೆದ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಉಪ್ಪು ಖಾರ ಇಡ್ತಿದ್ದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ 1 ಅವರ್ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಾನು ಕರ್ದು ಈ ಥರ ಬಂದಿದೆ. ತುಂಬಾ ಚೆನ್ನಾಗಿತ್ತು, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್